ನೀವ್ ಹೇಳಿ, ಹೆಣ್ಮಕ್ಳು ಇಲ್ಲಿ ಕೂತಿದ್ದೀರಿ, ನಿಮ್ನೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಯ್ತಾ ಇಲ್ವಾ? ಕೈ ಎತ್ತಿ ನೋಡೋಣ. ಎಲ್ಲರಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ರಾಜೀವ್ನ ಹೆಂಡತಿಗೂ ಫ್ರೀ, ಮಲ್ಲೇಶ್ ಹೆಂಡತಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಮದುವೆ ಆಗಿಲ್ವ? ಅವ್ರ ತಾಯಿ, ಅವ್ರ ಸಿಸ್ಟರ್ಸ್ ಎಲ್ಲರಿಗೂ ಫ್ರೀ. ಎಲ್ಲರಿಗೂ ಫ್ರೀ. ಬಿಜೆಪಿ ಅವ್ರಿಗೂ ಫ್ರೀ. ಯಾರು ಶ್ರೀವತ್ಸ ಇದಾರಲ್ಲ MLA, ಇಲ್ಲಿ MLA, ಅವ್ರ ಹೆಂಡತಿಗೂ ಫ್ರೀ. ಎಲ್ಲರಿಗೂ ಫ್ರೀ. ಕರ್ನಾಟಕದ 7 ಕೋಟಿ ಮಹಿಳೆಯರಲ್ಲಿ 3.5 ಕೋಟಿ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ ಪ್ರಯಾಣ ಮಾಡಬಹುದು. ಆ ದುಡ್ಡೆಲ್ಲ ನಿಮ್ಗೆ ಉಳಿತಾಯ ಆಗತ್ತಾ ಇಲ್ಲ? ಆ ದುಡ್ಡೇ ಉಳಿತಾಯ ಆಗಿ ಬೇರೆ ಬಾಬುಗಳಿಗೆಲ್ಲ ಖರ್ಚು ಮಾಡಬಹುದಲ್ವಾ? ಬಿಜೆಪಿ ಅವರು ಯಾವೆಲ್ಲರೂ ಮಾಡಿದ್ರ? ನರೇಂದ್ರ ಮೋದಿ ಅವರು ಮಾಡಿದ್ರ? ಮಾಡಿರ್ಲಿಲ್ಲ. ಮನೆ ಮಹಿಳೆಯರು, ಮನೆ ಯಜಮಾನಿಗೆ 1,17,00,000 ಮಹಿಳೆಯರಿಗೆ, 1,17,00,000 ಮಹಿಳೆಯರ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ತಿಂಗಳಿಗೆ 2,000 ರೂಪಾಯಿ. 1,20,00,000 ಕುಟುಂಬಗಳಿಗೆ ಇವತ್ತು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗ್ತಾ ಇದ್ದಾವೆ. ಅನ್ನಭಾಗ್ಯ ಮಾಡಿದವರು ಯಾರು? 7 kg ಅಕ್ಕಿ ಕೊಡ್ತಿದ್ದೆ. ಬಿಜೆಪಿ ಅವ್ರ ಕಾಲದಲ್ಲಿ 7 kg ಅಕ್ಕಿ ಕೊಟ್ರ? 5 kg ಇಳಿಸ್ಬಿಟ್ರು. 7 kg ಇಂದ 5 kg ಇಳಿಸಿದ್ರು. ನಾನು ಅದಕ್ಕೆ ಹೇಳಿದ್ದೆ, ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತ ಹೇಳುದು. ಯಾಕಂತಂದ್ರೆ ಬಡವರು ಕೂಡ 2 ಹೊತ್ತು ಊಟ, 3 ಹೊತ್ತು ಊಟ ಹೊಟ್ಟೆ ತುಂಬಾ ಮಾಡಬೇಕು. ಯಾರು ಹಸಿದು ಮಲಗಬಾರ್ದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕು. ಯಾರು ಹಸುವಿನಿಂದ ಇರಬಾರದು, ನರಳಬಾರದು. ಅದಕ್ಕೋಸ್ಕರ 10 kg ಕೊಡ್ತೀವಿ ಅಂತಂದೆ. ಈ ಬಿಜೆಪಿಯವರು ಸಹಕರಿಸಲಿಲ್ಲ, ರಾಜಕೀಯ ಮಾಡಿಬಿಟ್ರು. ರಾಜಕೀಯ ಮಾಡಿ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಟ್ರು. ಅದಕ್ಕೋಸ್ಕರ ಅಕ್ಕಿ ಸಿಕ್ಕಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಒಂದ್ ಮನೆಯಲ್ಲಿ 5 ಜನ ಇದ್ರೆ ಒಂದು ಕುಟುಂಬದಲ್ಲಿ ಎಷ್ಟು? 850 ರೂಪಾಯಿ. 850 ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀವಿ, ಒಂದು ತಿಂಗಳಿಗೆ. ಆಮೇಲೆ 200 ಯೂನಿಟ್ ವರೆಗೆ ಫ್ರೀ, 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ಬಿಲ್ ಕೊಟ್ಟಾಗಿಲ್ಲ. ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ತಾ ಇದ್ದೀರಾ? ಇಲ್ಲ, ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡು ಉಳಿತಾಯ, ಆ ದುಡ್ಡು ಉಳಿತಾಯ. ಆಮೇಲೆ ಯುವ ನಿಧಿ, ನಾವು ಎಲ್ಲ ಯುವಕ ಯುವತಿಯರಿಗೆ 2 ವರ್ಷಗಳ ಕಾಲ ಭತ್ಯೆ ಕೊಡ್ತೀವಿ. ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ. ತಿಂಗಳು 3,000 ರೂಪಾಯಿ ಪದವೀಧರ ನಿರುದ್ಯೋಗಿಗಳಿಗೆ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ 2 ವರ್ಷದಲ್ಲಿ. ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಯಾಕಂದ್ರೆ ಕೆಲಸ ಸಿಗ್ಬೇಕು ಅವ್ರಿಗೆ ಅಂತೇಳಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅದಕ್ಕೆ ರಾಜೀವ್ ಬಂದಿರೋದು ನಮಗೆ. ಇವೆಲ್ಲ ಮಾಡ್ತಾ ಇದ್ದಾರೆ ಇವರು. ನಾವು ಇವ್ರ ಜೊತೆ ಕೈ ಜೋಡಿಸೋಣ, ಬಡವರು ಕೆಲಸ ಮಾಡೋಣ ಅಂತೇಳಿ ರಾಜೀವ್ ಅವರು ಭಾರತೀಯ ಜನತಾ ಪಕ್ಷವನ್ನ, ಸುಳ್ಳಿನ ಪಕ್ಷವನ್ನ ಬಿಟ್ಟು ಇವತ್ತು ನಮ್ಮ ಪಕ್ಷ ಸೇರಿ. ಮಲ್ಲೇಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.